ನಮಸ್ಕಾರ ಸ್ನೇಹಿತರೆ, ನೀವು ಯಾವುದೇ ಎಕ್ಸಸೈಸ್ ಮಾಡದೆ, ಯಾವುದೇ ಕಠಿಣ ಡಯಟ್ ಇಲ್ಲದೆ ಕೇವಲ 7 ದಿನಗಳಲ್ಲಿ 5ರಿಂದ 7 ಕಿಲೋಗ್ರಾಂ ತೂಕ ಇಳಿಸಬೇಕಾ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂದು ನಾನು ನಿಮಗೆ ಒಂದು ಸರಳ ರಹಸ್ಯ ಹೇಳುತ್ತೇನೆ. ಜಿಮ್ ಬೇಡ, ಹಸಿವು ಬೇಡ, ಕಠಿಣ ನಿಯಮಗಳು ಬೇಡ, ಕೇವಲ ಸಣ್ಣ ಬದಲಾವಣೆಗಳು, ಆದರೆ ಫಲಿತಾಂಶ ದೊಡ್ಡದು. ಬನ್ನಿ, ಹೆಚ್ಚಿನ ಜನರು ತೂಕ ಇಳಿಸುವಾಗ ತಪ್ಪಾಗುತ್ತಾರೆ. ಏಕೆಂದರೆ ಅವರು ತುಂಬಾ ಕಠಿಣವಾದ ವಿಷಯಗಳನ್ನು ಮಾಡಬೇಕು ಎಂದು ಯೋಚಿಸುತ್ತಾರೆ. ಆದರೆ ನಿಮ್ಮ ದೇಹಕ್ಕೆ ಯಾತನೆ ಬೇಡ. ಬೇಕಾಗಿರುವುದು ಸರಳ ಬದಲಾವಣೆಗಳು. ಇವುಗಳಲ್ಲಿ 5 ಟಿಪ್ಸ್ ಅನ್ನು 7 ದಿನಗಳು ಮಾಡಿದರೆ ನಿಮಗೆ 5ರಿಂದ 7 ಕಿಲೋಗ್ರಾಂ ತೂಕ ಕಡಿಮೆಯಾಗುತ್ತದೆ. ರೆಡಿ ಇದ್ದೀರಾ? ಬನ್ನಿ. ಟಿಪ್ ನಂಬರ್ 1, ಹೆಚ್ಚು ನೀರು ಕುಡಿಯಿರಿ. ಬೆಳಿಗ್ಗೆ 2 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ. ಅದಕ್ಕೆ ಅರ್ಧ ನಿಂಬೆ ಮತ್ತು ಸ್ವಲ್ಪ ಜೀರಿಗೆ ಸೇರಿಸಿ. ಇದು ಬ್ಲೋಟಿಂಗ್ ಕಡಿಮೆ ಮಾಡುತ್ತದೆ. ದಿನದುದ್ದಕ್ಕೂ 2 ಲೀಟರ್ ನೀರು ಕುಡಿಯಿರಿ. ಸಂಜೆ 7 ಗಂಟೆಗೆ ಮುನ್ನ ಮುಗಿಸಿ. ಟಿಪ್ ನಂಬರ್ 2, 7ರಿಂದ 8 ಗಂಟೆ ನಿದ್ರೆ ಮಾಡಿ. ಇದು ತೂಕ ಇಳಿಸುವುದರಲ್ಲಿ ಬಹಳ ಮುಖ್ಯ. ನಿದ್ರೆ ಕಡಿಮೆ ಆದರೆ ಹಸಿವು ಹೆಚ್ಚಾಗುತ್ತದೆ. ರಾತ್ರಿ 11 ಗಂಟೆಗೆ ಮುನ್ನ ಮಲಗಿ. ಟಿಪ್ ನಂಬರ್ 3, ಸಕ್ಕರೆ ಕಡಿಮೆ ಮಾಡಿ. ಸಂಜೆ ಚಹಾ ಬದಲು ಗ್ರೀನ್ ಟೀ ಅಥವಾ ಜೀರಿಗೆ ನೀರು ಕುಡಿಯಿರಿ. ಸಂಜೆ 6 ಗಂಟೆಯ ನಂತರ ಬಿಸ್ಕಿಟ್, ಚಿಪ್ಸ್, ಕೋಲ್ಡ್ ಡ್ರಿಂಕ್ ತಿನ್ನಬೇಡಿ. ಸಿಹಿ ತಿಂಡಿ ಸಂಪೂರ್ಣ ನಿಲ್ಲಿಸಬೇಡಿ. ಕೇವಲ ಕಡಿಮೆ ಮಾಡಿ. ಟಿಪ್ ನಂಬರ್ 4, ಪ್ರತಿ ಊಟದಲ್ಲಿ ಮೊಸರು, ಮೊಳಕೆ ಬಂದ ಧಾನ್ಯ, ಸೌತೆಕಾಯಿ ಸೇರಿಸಿ. ಇದು ನಿಮ್ಮನ್ನು ಹೆಚ್ಚು ಹೊತ್ತು ತೃಪ್ತಿಯಿಂದ ಇರಿಸುತ್ತದೆ. ಪ್ರೋಟೀನ್ ಪೌಡರ್ ಬೇಡ, ಮನೆ ಆಹಾರ ಸಾಕು. ಟಿಪ್ ನಂಬರ್ 5, ಊಟದ ನಂತರ 10ರಿಂದ 15 ನಿಮಿಷ ನಡೆಯಿರಿ. ಇದು ಎಕ್ಸಸೈಸ್ ಅಲ್ಲ, ಇದು ಡೈಜೆಷನ್ಗೆ ಸಹಾಯ ಮಾಡುತ್ತದೆ. ಮನೆಯೊಳಗೆ ಅಥವಾ ಟೆರೇಸ್ನಲ್ಲಿ ನಡೆದರೂ ಸರಿ. ಟಿಪ್ ನಂಬರ್ 6, ಫೋನ್ ಅಥವಾ ಟಿವಿ ಇಲ್ಲದೆ ತಿನ್ನಿ. ಫೋನ್ ನೋಡುತ್ತಾ ತಿಂದರೆ ನೀವು ಹೆಚ್ಚು ತಿನ್ನುತ್ತೀರಿ. ಸರಿಯಾಗಿ ಕುಳಿತು ನಿಧಾನವಾಗಿ ತಿನ್ನಿ. ಇದು ಪ್ರತಿದಿನ 300ರಿಂದ 400 ಕ್ಯಾಲರಿ ಕಡಿಮೆ ಮಾಡುತ್ತದೆ. ಟಿಪ್ ನಂಬರ್ 7, ಇದು ನಿಜವಾದ ರಹಸ್ಯ. ಪ್ರತಿ ಬೆಳಿಗ್ಗೆ ಈ ಡ್ರಿಂಕ್ ಕುಡಿಯಿರಿ. 1 ಗ್ಲಾಸ್ ಬೆಚ್ಚಗಿನ ನೀರು, ಅರ್ಧ ನಿಂಬೆ ರಸ, ಅರ್ಧ ಚಮಚ ಜೀರಿಗೆ ಪುಡಿ, ಸ್ವಲ್ಪ ಕರಿಮೆಣಸು. ಖಾಲಿ ಹೊಟ್ಟೆಗೆ ಕುಡಿಯಿರಿ. ಇದು 7 ದಿನಗಳಲ್ಲಿ 2ರಿಂದ 3 ಕಿಲೋಗ್ರಾಂ ತೂಕ ಇಳಿಸಲು ಸಹಾಯ ಮಾಡುತ್ತದೆ. ಇವು 7 ಸರಳ ರಹಸ್ಯಗಳು. ಜಿಮ್ ಬೇಡ, ಕಠಿಣ ಡಯಟ್ ಬೇಡ, ಕೇವಲ ಸರಳ ಅಭ್ಯಾಸಗಳು. ಈ ವಿಡಿಯೋ ನಿಮಗೆ ಸಹಾಯವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಕಮೆಂಟ್ ಮಾಡಿ ನೀವು ಮೊದಲು ಯಾವ ಟಿಪ್ ಮಾಡುತ್ತೀರಿ ಎಂದು. ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.